ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಹೆಸ್ಕಾಂ ಇಲಾಖೆ ಅನಾಹುತಗಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನಮ್ಮ ವಾಹಿನಿಯಲ್ಲಿ ಹಲವಾರು ಬಾರಿ ಸುದ್ದಿ ಮಾಡಿದರೂ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ. ಇದರಿಂದ ಸಾಕಷ್ಟು ಬಡವರು ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತಾಲೂಕಿನಾದ್ಯಂತ ಹಲವಾರು ಜಾನುವಾರುಗಳು ಹಾಗೂ ಮನುಷ್ಯರು ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ಇನ್ನುವರೆಗೂ 1 ರೂಪಾಯಿಯೂ ಪರಿಹಾರ ಸಿಕ್ಕಿಲ್ಲ. ಬಡವರು ಕಚೇರಿಗಳಿಗೆ ಅಲದಾಡಿ ಸುಸ್ತಾಗಿದ್ದಾರೆ. ಅಧಿಕಾರಿಗಳು ಮಾತ್ರ ಕುಂಟ ನೆಪ ಹೇಳುತ್ತಾ ಉದಾಟತನ ಮೆರೆಯುತ್ತಿದ್ದಾರೆ. ಇದು ತಾಲೂಕಿನ ಹಂದೂರು ಗ್ರಾಮದಲ್ಲಿ ಕುಬೇರ್ ಹುಚ್ಚಣ್ಣವರೆಂಬುವರಿಗೆ ಸೇರಿದ ತುಂಬು ಗರ್ಭ ಧರಿಸಿದ ಒಂದು ಎಮ್ಮೆ ವಿದ್ಯುತ್ ಶಾಖೆನಿಂದ ಸಾವನ್ನಪ್ಪಿದೆ. ಇವರ ಮಗನಾದ ಶ್ರೀನಿವಾಸ್ ಎನ್ನುವ ಹುಡುಗನಿಗೆ ಕೂಡ ಅನಾಹುತ ಆಗುವುದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಮ್ಮೆ ಮಾಲೀಕರು ತೀರಾ ಬಡವರಿದ್ದು ಕುಟುಂಬ ನಿರ್ವಹಣೆಗೆ ಸಾಕಷ್ಟು ಸಾಲ ಮಾಡಿಕೊಂಡಿದ್ದಾರೆ. ಹಾಲು ಮಾರಿ ಜೀವನ ಸಾಗಿಸುತ್ತಿದ್ದಾರೆ. ಸುಮಾರು 80,000 ಬೆಲೆ ಬಾಳುವ ಈ ಎಮ್ಮೆಯು ಸತ್ತಿದ್ದರಿಂದ ಇವರ ಜೀವನ ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಪರಿಹಾರ ನೀಡಬೇಕು ಹಾಗೂ ತಪ್ಪಿತ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡುಮ್ಮಳ್ಳಿ, KS ನ್ಯೂಸ್ 24x7. ತೊಂದರೆ ಆಗಿದೆ. ಏನಂತಂದ್ರೆ ನಮ್ಮ ಜಿಲ್ಲೆನವರ ಬಡವ್ರು ಅದಾರ. ಬಡವ್ರು ಅಂತಂದ್ರೆ ಸಾಲ ಮಾಡ್ಕ ಸೆಮಿ ತಂದಾರ್ರಿ. ಸಾಲ ಮಾಡಿ ಎಮ್ಮಿ ತಂದಾರ್ರಿ. ಅದೇನ ಮನೆಯಿಂದ ಹೊಲ ಕೊಡ್ಕೊಂಡು ಹೊಂಟಿದ್ರಿ. ಅವ್ರು ಹೊಡ್ಕೊಂಡು 2 ಎಮ್ಮೆ ಅದಾವ್ರು. ಒಂದೇನು ಕಸ್ಕೊಂಡು ಹೋಗೈತಿ, ಒಂದೇನು ಸೊಳ್ಳಿ ಕಡಿದಕ್ಕೆ ಒಂದು ಸ್ವಲ್ಪ ಸೈಡ್ ಆಗೈತಿ. ಅದ ಕರೆಂಟ್ ಅರ್ಥ ಆಗಿ ಎಮ್ಮೆ ಸಾವನ್ನಪ್ಪೈತಿ. ಕರೆಂಟ್ ಹುಡುಗ ಅರ್ಥ ಆಗೈತಿ. ಅದು ಹುಡುಗ ಅರ್ಥ ಆಗಿದಾಗ ಹಗ್ಗ ಬಿಟ್ಟಂಗ. ಹಗ್ಗ ಬಿಡ್ಗಂದ ಎಮ್ಮೆ ಪೂರ ಕಡೆ ಹೋಗಂದ ಎಮ್ಮೆ ಆಗಿನಾಗ ಸ್ಪಾಟ್ ಮೇಲೆ ಹೋಗೈತ್ರಿ. ಅವ್ನಿಗೆ ಏನು ಮಾಡ್ಬೇಕು ತಿಳಿದಲ್ರ. ಆಮೇಲೆ ಏನೋ ಮತ್ತು ಅದನ್ನ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನದು ಕರ್ಕೊಂಡ್ಬಂದು ತೋರಿಸಿ ಆಮ್ಯಾಗ ನಮ್ದಾಗ ಫೋನ್ ಎತ್ತಿ ಕರೆಸಿ ಅದನ್ನ ಇನ್ಫೆಕ್ಷನ್ ಮಾಡ್ಕೊಂಡು ಹೋಗ್ಯಾರ. ಅವ್ರು ನೋಡಿ ಇನ್ಫೆಕ್ಷನ್ ಮಾಡ್ಕೊಂಡು ಹೋಗ್ಯಾರ. ಏನು ನೋಡಿ ಮುಂದೆ ಇದ್ದಾರೆ. ಏನು ತಗೋತಾರೋ ಇಲ್ಲೋ ಗೊತ್ತಿಲ್ಲ. ಅದನ್ನ ಬಟ್ ಹಿಂಗೆ ಒಂದು 3-4 ಆಗ್ಯಾವ್ರ ಪ್ರಕರಣ. ಯಾಕೂ ಸರಿಯಾದ ಪರಿಹಾರ ಸಿಕ್ಕಿಲ್ಲ. ನೀವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದು ಏನೈತಿ? ಕೇವಿಂದ ಅನುಕೂಲಗಳನ್ನ ಚಲೋ ತಮಗೆ ಮಾಡ್ದಂತಾರೆ. ಮತ್ತು ಸ್ವಲ್ಪ ಸೇಫ್ಟಿ ಜಾಸ್ತಿ ಅದನ್ನ ಜಾನುವಾರುಗಳು ಸಾಯೋದ್ರಿಂದ ಎಲ್ಲ ನಮಗೂ ಪ್ರಾಬ್ಲಮ್ ಆಗ್ತದೆ. ಸಾಲ ಮಾಡಿ ತಂದಿರ್ತಾರ ದನ ಅವರು ಎಲ್ಲ. ಮತ್ತೀಗ ಕಷ್ಟ ಅಲ್ರಿ ಪಾಪ. ಎಷ್ಟು ಗಂಟೆದಾಗ ಆಗೈತೆ ರೀ ಇದು? 12-1 ಗಂಟೆ ಸುಮಾರು. ಹೆಸ್ಕಾಂ ಅಧಿಕಾರಿಗಳು ಬಂದೋಗಿದ್ದಾರೆ. ಬಂದೋಗಿದ್ದಾರೆ. ಹಾಂ, ಮತ್ತು ವೆಟರ್ನರಿ ಡಾಕ್ಟರ್ಸು? ಹಾಂ, ಡಾಕ್ಟರ್ಸ್ನು ಬಂದೋಗ್ಯಾರ. ಹಾಂ, ಬಂದು ವಿಚಾರ ಮಾಡ್ಕೊಂಡು ಹೋಗ್ಯಾರ. ಮತ್ತೀಗ FIR ಮಾಡ್ಬೇಕಲ್ರಿ? ಹೋಗ್ಯಾರ. ಅವ್ರ ತಂದೆಯವ್ರು ಹೋಗಿದ್ದಾರೆ. ಇನ್ನೂ ಯಾರು ಪೊಲೀಸರು ಬಂದಿಲ್ಲ? ಬರ್ತಾರಂತ ನಿರೀಕ್ಷೆ ಇದೆ. ಹಾಂ, ಬರ್ತಾರೆ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ. ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ